ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತ. ನಿನ್ನೆ ದಿವಸ ಶಂಕರ ಜಯಂತಿ ಪ್ರಾರಂಭವಾಗಿದೆ. ವೈಶಾಖ ಮಾಸ ಶುಕ್ಲಪಕ್ಷ ಪಂಚಮಿ ಭಾನುವಾರದಿಂದ ಶಂಕರ ಜಯಂತಿ ಪ್ರಾರಂಭವಾಗಿದೆ. ಅಂದಿನಿಂದ ಒಂದು ವಾರ ಕಾಲ, ಒಂದು ಸಪ್ತಾಹ, 7 ದಿವಸಗಳವರೆಗೆ ಇದೇ ಶಂಕರ ಭಾನು ಚಾನಲ್ನಲ್ಲಿ ಶಂಕರ ಜಯಂತಿಯ ಪ್ರಯುಕ್ತ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಿಂದ ಕೆಲವು ಭಾಷ್ಯವಾಕ್ಯ ರತ್ನಗಳನ್ನು ಆರಿಸಿಕೊಂಡು ಪ್ರವಚನವನ್ನು ಮಾಡ್ತೇನೆ. ಅದನ್ನು ತಾವೆಲ್ಲರೂ ಕೇಳಿ ಧನ್ಯರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಇಂದು ಕ್ರೋಧನಾಮ ಸಂವತ್ಸರದ ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದಲ್ಲಿ 2ನೇ ದಿವಸ. ಇಂದು ಕ್ರೋಧನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ, ಷಷ್ಠಿ ತಿಥಿ. ಇಂದು ಸೋಮವಾರ. ಭಗವದ್ಗೀತಾ ಭಾಷ್ಯದಿಂದ ನಾನು ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಈ ಎಲ್ಲ ಭಾಷ್ಯ ವಾಕ್ಯಗಳು ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯ ಶರೀರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ವೈತ ಬ್ರಹ್ಮಾತ್ಮ ಸ್ವರೂಪರಾದರೆ ಅದನ್ನು ಉಪದೇಶ ಮಾಡುವ ಶಾಂಕರ ಭಾಷ್ಯ ವಾಕ್ಯಗಳೇ ಶಂಕರಾಚಾರ್ಯರವರ ಭಾಷ್ಯ ಶರೀರ ಎಂದು ಭಾವನೆ ಮಾಡುತ್ತಾ ಇವತ್ತು ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದಲ್ಲಿ ದ್ವಿತೀಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಶ್ರೀಮದ್ ಭಗವದ್ಗೀತಾ ಭಾಷ್ಯ 13ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕಕ್ಕೆ ಭಾಷ್ಯವನ್ನು ಓದ್ತೇನೆ ನೋಡಿ. 13:12 ಶ್ರೀ ಭಗವಾನುವಾಚ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ಗೀತಾಚಾರ್ಯನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಸಕಲ ಮುಮುಕ್ಷು ಸಾಧಕರಿಗೂ ಉಪದೇಶ ಮಾಡಿರುವಂಥ ದಿವ್ಯ ಮಂಗಳ ಸಂದೇಶ. ಮತ್ತೊಮ್ಮೆ ಶ್ಲೋಕವನ್ನು ಹೇಳಿಕೊಂಡು ಅರ್ಥವನ್ನು ಹೇಳಿ ಭಾಷ್ಯವನ್ನು ಓದ್ತೇನೆ. ಶ್ರೀ ಭಗವಾನುವಾಚ ಜೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಅರ್ಜುನನೇ, ನಾನು ನಿನಗೆ
ಜ್ಞೇಯ ತತ್ವವನ್ನು ಉಪದೇಶ ಮಾಡುತ್ತೇನೆ. ಹಿಂದೆ ಹೇಳಿರುವಂಥ 20 ಸಾಧನಗಳಿಂದ ಕೂಡಿಕೊಂಡಿರುವ ಮುಮುಕ್ಷ ಸಾಧಕರು ಯಾವುದನ್ನು ತಿಳಿದುಕೊಳ್ಳಬೇಕೋ, ಯಾವುದೊಂದನ್ನು ತಿಳಿದರೆ ಮಾತ್ರವೇ ಮಾನವ ಜನ್ಮ ಸಾರ್ಥಕವಾಗುತ್ತದೆಯೋ, ಯಾವುದನ್ನು ತಿಳಿದರೆ ಅಮೃತತ್ವ ಉಂಟಾಗುತ್ತದೆಯೋ ಅಂಥ ಜ್ಞೇಯ ತತ್ವವನ್ನು ನಾನೇ ನಿನಗೆ ಹೇಳುತ್ತೇನೆ. ಯಜ್ಞಾತ್ವ ಅಮೃತಮಶ್ನುತೆ. ಈ ಜ್ಞೇಯ ತತ್ವವನ್ನು ಯಾರೇ ತಿಳಿದುಕೊಂಡರೋ, ಯಾವುದೇ ಮನುಷ್ಯ ತಿಳಿದುಕೊಂಡರೂ ಕೂಡ ಅವನು ಅಮೃತಾತ್ಮನಾಗುತ್ತಾನೆ, ಅಮೃತತ್ವವನ್ನು ಹೊಂದುತ್ತಾನೆ, ಅವನಿಗೆ ಮರಣವಿಲ್ಲ ಅಂತ ಹೊಗಳ್ಬಿಟ್ಟ. ನಾನೇ ನಿನಗೆ ಹೇಳ್ತೇನೆ, ಇದನ್ನು ತಿಳಿದುಕೊಂಡ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಮೃತಾತ್ಮನಾಗುತ್ತಾನೆ ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾ ಇದ್ದಾನೆ. ಅನಾದಿಮತೆ ಪರಂ ಬ್ರಹ್ಮ. ಅದು ಯಾವುದಪ್ಪ ಅಂದರೆ ಅದೇ ಪರಬ್ರಹ್ಮ ತತ್ವ. ಅನಾದಿಮತ್, ಆದಿ ಮಧ್ಯ ಅಂತ್ಯವಿಲ್ಲದ, ಜನ್ಮವಿಲ್ಲದ, ವಿಕಾರವಿಲ್ಲದ, ಮರಣವೂ ಇಲ್ಲದಿರುವಂಥ ಆತ್ಮತತ್ವ. ಅದನ್ನು ತಿಳ್ಕೋಬೇಕು, ಹೇಳ್ತೇನೆ ಇಂದ. ಅರ್ಜುನ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಭಗವಂತನೇ ಹೇಳು, ತಿಳ್ಕೋತೇನೆ ಇಂದ. ಗೀತಾಚಾರ್ಯನಾದ ವಾಸುದೇವ ಭಗವಂತ ಹೇಳಿದ ನ ಸತ್ತನ್ನಾಸ ದುಚ್ಯತೆ. ಆ ಪರಬ್ರಹ್ಮವು ನ ಸತ್ ನ ಅಸತು ಅಂತ ತಿಳ್ಕೊ. ಆ ಪರಬ್ರಹ್ಮವು ಸತ್ತು ಅಲ್ಲ, ಅಸತ್ತು ಅಲ್ಲ. ಅದನ್ನು ಇದೆ ಅಂತಲೂ ತಿಳಿದುಕೊಳ್ಳಬಾರದು, ಇಲ್ಲ ಎಂತಲೂ ತಿಳಿದುಕೊಳ್ಳಬಾರದು ಅಂತ ಹೇಳಿದ. ಏನು ಉಪದೇಶವಿದು? ಬ್ರಹ್ಮವನ್ನ ಇದೆ ಅಂತ ತಿಳ್ಕೋಬಾರ್ದೆ? ತಿಳ್ಕೋಬಾರ್ದು. ಹಾಗಾದರೆ ಇಲ್ಲ ಅಂತ ತಿಳ್ಕೋಬೇಕೆ? ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಪರಬ್ರಹ್ಮವು ಇದೆ ಇಲ್ಲ ಎನ್ನುವ ಸತ್ ಶಬ್ದ, ಸತ್ ಪ್ರತ್ಯಯಗಳನ್ನು ಮೀರಿ ನಿಂತಿದೆ. ಯಥೋ ವಾಚೋ ನಿವರ್ತಂತೆ ಅನ್ನುವಂಥ ಅಭಿಪ್ರಾಯದಿಂದ ಗೀತಾಚಾರ್ಯ ಭಗವಂತನು ಭಗವದ್ಗೀತೆಯ 13ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ನ ಸತ್ತನ್ನಾಸ ದುಚ್ಯತೆ, ಪರಬ್ರಹ್ಮವನ್ನ ಇದೆ ಅಂತಲೂ ತಿಳಿಯಬಾರದು, ಇಲ್ಲ ಅಂತಲೂ ತಿಳಿಯಬಾರದು ಅಂತ ಹೇಳಿದ್ದಾನೆ. ಇದರ ಮೇಲೆ ಭಗವಾನ್ ಶಂಕರರು ತಮ್ಮ ಅಮೃತಾಯಮಾನವಾದ ಸುಂದರವಾದಂಥ ಭಾಷ್ಯವನ್ನು ವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನು ನಾವು ಗ್ರಂಥದಿಂದ ಓದಿ ತಿಳ್ಕೊಳ್ಳಿ. ನಾನೀಗ ಸಂಕ್ಷೇಪವಾಗಿ ಈ ಶ್ಲೋಕದ ಮೇಲೆ ಶಂಕರರು ಬರೆದಿರುವಂಥ 4-6 ವಾಕ್ಯಗಳನ್ನು ಓದಿ ತಾತ್ಪರ್ಯವನ್ನು ಹೇಳ್ತೇನೆ. ಉಪಪತ್ತೇಶ್ಚ ಸದಸದಾದಿ ಶಬ್ದೈ ಬ್ರಹ್ಮ ನೋಚ್ಯತೆ ಇತಿ. ಏನು ಭಗವಂತನು ಸೊಂಟ ಕಟ್ಕೊಂಡು ಧೈರ್ಯವಾಗಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅಂತ ಘಂಟಾಘೋಷವಾಗಿ ಹೇಳಿಬಿಟ್ಟು ಅನಂತರ ಅದು ಸತ್ತು ಅಲ್ಲ, ಅಸತ್ತು ಅಲ್ಲ ಅಂತ ಹೇಳಿದ್ದಾನಲ್ಲ, ಇದು ತಪ್ಪಲ್ಲವೇ? ಹೀಗೆ ಹೇಳಬಾರ್ದಾಗಿತ್ತು. ಬ್ರಹ್ಮವು ಇದೆ ಅಂತ ತಿಳ್ಕೊಂಡು ಹೇಳಬೇಕಾಗಿತ್ತಲ್ಲ ಅಂದರೆ ಇಲ್ಲ. ಭಗವಂತನು ಗೀತಾಚಾರ್ಯ ವಾಸುದೇವನು ಸರಿಯಾಗಿ ಉಪದೇಶ ಮಾಡಿದ್ದಾನೆ. ಏಕೆಂದರೆ ಬ್ರಹ್ಮವು ಸತ್ ಅಸತ್ ಮುಂತಾದ ಶಬ್ದಗಳಿಂದ ನೋಚ್ಯತೆ ಕರೆಯಲ್ಪಡುವುದಿಲ್ಲ. ಬ್ರಹ್ಮವನ್ನ ಸತ್ತಂತಲೂ ತಿಳ್ಕೊಳ್ಬಾರ್ದು, ಅಸತ್ತಂತಲೂ ತಿಳ್ಕೊಳ್ಬಾರ್ದು. ಈ ಹೇಳಿರುವಂತಹದ್ದು ಉಪಪತ್ತೇ ಹೊಂದುತ್ತದೆ ಎಂದರು. ಯಾರು? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಯಾಕೆ ಅಂತಂದ್ರೆ ಸರ್ವೋ ಹಿ ಶಬ್ದ ಅರ್ಥ ಪ್ರಕಾಶನಾಯ ಪ್ರವೃತ್ತ ಶ್ರೂಯಮಾನಶ್ಚ ಶ್ರೋತೃಭಿಃ ಜಾತಿ ಕ್ರಿಯಾ ಗುಣ ಸಂಬಂಧ ದ್ವಾರೇಣ ಅರ್ಥಂ ಪ್ರತ್ಯಾಯಯತಿ ನಾನ್ಯಥಾ ಅದೃಷ್ಟತ್ವಾತ್. ಬ್ರಹ್ಮವು ಯಾವ ಶಬ್ದಕ್ಕೂ ವಿಷಯವಲ್ಲ. ಬ್ರಹ್ಮವನ್ನ ಯಾವ ಶಬ್ದದಿಂದಲೂ ಕರೆಯಲು ಸಾಧ್ಯವಿಲ್ಲ. ಏಕೆಂದರೆ ಲೋಕದಲ್ಲಿ ಒಬ್ಬ ಮನುಷ್ಯನು
ಒಂದು ಶಬ್ದವನ್ನು ಬಳಸಿದಾಗ ಅದರ ಅರ್ಥವು ಜಾತಿ ಕ್ರಿಯಾ ಗುಣ ಸಂಬಂಧದಿಂದ ಕೂಡಿಕೊಂಡಿರುತ್ತದೆ. ಅವನ ಮನಸ್ಸಿನಲ್ಲಿ ಜಾತಿ ಕ್ರಿಯಾ ಗುಣ ಸಂಬಂಧವಿದೆ. ಅದನ್ನು ಕೇಳುವಂಥವನಿಗೂ ಕೂಡ ಆ ವಸ್ತುವಿನ ವಿಷಯದಲ್ಲಿ ಗುಣ ಕ್ರಿಯಾ ಸಂಬಂಧ ಜಾತಿ ಇದೆ ಅಂತಂದು. ಜಾತಿ ಕ್ರಿಯಾ ಗುಣ ಸಂಬಂಧವಿಲ್ಲದೆ ಯಾವ ಶಬ್ದವು ಯಾವ ವಿಷಯವನ್ನು ತಿಳಿಸಲಾರದು. ಆನೆ ಅಂತಂದೆ. ಆನೆ ಅಂದರೆ ಒಂದು ಜಾತಿ, ಸೊಂಡಿರುತ್ತೆ, ದಪ್ಪನೆ ಹೊಟ್ಟೆ ಇರುತ್ತೆ, ಸಣ್ಣನೆ ಕಣ್ಣಿರುತ್ತೆ ಅನ್ನುವಂಥದ್ದು ಜಾತಿ ಅಂದರೆ ಸ್ಪೀಶೀಸ್, ಅದರ ಒಂದು ಗುಣ ಅಂತಿರುತ್ತೆ. ಪರಬ್ರಹ್ಮಕ್ಕೆ ಜಾತಿ ಇಲ್ಲ, ಕ್ರಿಯಾ ಇಲ್ಲ, ಗುಣವಿಲ್ಲ, ಧರ್ಮವು ಇಲ್ಲದ್ದರಿಂದ ಇದನ್ನ ನೇತಿ ಎಂದೇ ತಿಳಿಸಬೇಕು. ಉದಾಹರಣೆ ಕೊಡ್ತಾ ಇದ್ದ ನೋಡಿ. ಹೀಗೆ ಲೋಕದಲ್ಲಿ ಕಂಡಿದೆ. ಉದಾಹರಣೆಗೆ ತದ್ಯಥಾ ಗೌಹು ಅಶ್ವಃ ಇತಿ ಜಾತಿತಃ. ಹಸುವಿಗೂ ಕುದುರೆಗೂ ಏನು ವ್ಯತ್ಯಾಸ? ಇದು ಹಸು, ಇದು ಕುದುರೆ. ಕುದುರೆ ಅಂತಂದ್ರೆ 4 ಕಾಲುಗಳು ಉಂಟು. ಹಸುವಿಗೂ 4 ಕಾಲು. ಕುದುರೆ ಅಂತಂದ್ರೆ 1 ಬಾಲ ಉಂಟು. ಹಸುವಿಗೂ 1 ಬಾಲ ಇರುತ್ತೆ. ಎತ್ತಿಗೂ ಕುದುರೆಗೂ ಏನು ವ್ಯತ್ಯಾಸ? ನಾವು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಹಸು ಅಂದ್ರೆ ಇದು, ಎಮ್ಮೆ ಅಂದ್ರೆ ಇದು, ಆಡು ಅಂದ್ರೆ ಇದು, ಆನೆ ಅಂದ್ರೆ ಇದು. ನೋಡಿ, ಎಲ್ಲ ಪ್ರಾಣಿಗಳಿಗೂ 4 ಕಾಲುಗಳು, 1 ಬಾಲ ಇರುತ್ತೆ. ಆಡು, ಕುರಿ, ಮೇಕೆ, ಬೆಕ್ಕು, ಕೋತಿ, ಹಸು, ಕುದುರೆ, ಕತ್ತೆ, ಸಿಂಹ, ಹುಲಿ ಎಲ್ಲಕ್ಕೂ ಕೂಡ 4 ಕಾಲು, 1 ಬಾಲ ಇರುತ್ತೆ. ಆದರೆ ಆನೆ ಕುದುರೆಯಲ್ಲ, ಕುದುರೆ ಕತ್ತೆಯಲ್ಲ, ಕತ್ತೆ ಹಸು ಅಲ್ಲ. ಯಾಕೆ? ಅವುಗಳಲ್ಲಿ ಒಂದು ಜಾತಿ ಅಂತ ಇದೆ, ಸ್ಪೆಷಲ್ ಕ್ವಾಲಿಟಿ. ಆದ್ದರಿಂದ ಹಸುವನ್ನ ನೋಡಿದಾಗ ಕುದುರೆ ಅಂತ ಯಾರೂ ತಿಳ್ಕೊಳ್ಳುವುದಿಲ್ಲ, ಕುದುರೆ ನೋಡಿದಾಗ ಒಂಟೆ ಅಂತ ಯಾರೂ ತಿಳಿದುಕೊಳ್ಳುವುದಿಲ್ಲ. ಅನೇಕ ಒಂಟೆಗಳಲ್ಲಿ ಇರುವಂಥ ಸಾಮಾನ್ಯ ಧರ್ಮಕ್ಕೆ ಹೆಸರಾಯಿತು ಜಾತಿ. 100 ಹಸುಗಳಿವೆ. ಆ 100ಕ್ಕೂ ಹಸು ಅಂತ ಹೆಸರು. ಯಾಕೆ? ಆ 100 ಹಸುಗಳಲ್ಲಿ ಒಂದು ಗೋತ್ವ ಎನ್ನುವಂಥ ಜಾತಿ ಉಂಟು. ಮುಂದಕ್ಕೆ ಹೋಗೋಣ. ಪಚತಿ ಪಠತಿ ಇತಿವಾ ಕ್ರಿಯಾತಃ. ಇವನು ಅಡಿಗೆ ಮಾಡ್ತಾ ಇದ್ದಾನೆ. ಅಡಿಗೆ ಮಾಡುವಿಕೆ ಎನ್ನುವಂಥದ್ದು ಒಂದು ಕ್ರಿಯೆ. ಇವನು ಓದ್ತಾ ಇದ್ದಾನೆ. ಓದುವುದು ಒಂದು ಕ್ರಿಯೆ. ಓದುವವನು ಅಡಿಗೆ ಮಾಡುವುದಿಲ್ಲ, ಅಡಿಗೆ ಮಾಡುತ್ತಿರುವವನು ಓದ್ತಾ ಇಲ್ಲ. ಸುಬ್ರಾಯ ಶರ್ಮಾಜಿ ಏನ್ ಮಾಡ್ತಾ ಇದ್ದಾರೆ? ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ, ಅಥವಾ ಪೂಜೆ ಮಾಡ್ತಾ ಇದ್ದಾರೆ, ಅಥವಾ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಒಂದನ್ನ ಮಾಡುವಾಗ ಮತ್ತೊಂದು ಇಲ್ಲ. ಕ್ರಿಯೆಯಿಂದ ವಸ್ತುವಿನ ಸ್ವರೂಪವನ್ನ ನಿರ್ಣಯ ಮಾಡ್ಕೊಳ್ತೇವೆ. ಅನಂತರ ಶುಕ್ಲ ಕೃಷ್ಣ ಇತಿವಾ ಗುಣತಃ. ಇಜ್ಜಿಲು ಕಪ್ಪಗಿದೆ, ಹಾಲು ಬೆಳ್ಳಗಿದೆ. ಯಾಕೆ? ಅದು ಗುಣ. ಹಾಲಿನ ಗುಣ ಬಿಳುಪಾಗಿರುವುದು, ಕುಂಕುಮದ ಗುಣ ಕೆಂಪಾಗಿರುವುದು, ಹೂವಿನ ಗುಣ ಹಳದಿಯಾಗಿರುವುದು, ಇಜ್ಜಲಿನ ಗುಣ ಕಪ್ಪಾಗಿರುವುದು. ಗುಣದಿಂದ ನಾವು ಕಪ್ಪು, ಕೆಂಪು, ಹಳದಿ, ಹಸಿರು ಅಂತ ಹೇಳ್ತೇವೆ. ಧನಿ ಗೋಮಾನ್ ಇತಿವಾ ಸಂಬಂಧತಃ. ಧನಿ ದೊಡ್ಡ ಶ್ರೀಮಂತರು ಸ್ವಾಮಿ ಇವರು. ಇವರತ್ತ 50 ಕಾರಿದೆ. ಇವನು ಒಳ್ಳೆ ವಿದ್ಯಾವಂತ, ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವಿದೆ. ಇವನೊಬ್ಬನ್ನ ನೋಡಿಬಿಟ್ಟು ಇವನು ಗೋಮಾನ್ ಹಸುವನ್ನ ಉಳ್ಳವನು ಅಂತ ಹೇಳ್ತೇವೆ. ಇದು ಸಂಬಂಧ. ಹಸುವಿಗೂ ಇವನಿಗೂ ಸಂಬಂಧ, ಹಣಕ್ಕೂ ಇವನಿಗೂ ಸಂಬಂಧವಾಗಿ ಒಬ್ಬನನ್ನ ಧನಿ ಮತ್ತೊಬ್ಬನನ್ನ ಗೋಮಾನನ್ ಕರಿತೇವೆ. ಆದರೆ ಬ್ರಹ್ಮಕ್ಕೆ ಜಾತಿ ಕ್ರಿಯಾ ಗುಣ ಧರ್ಮ ಯಾವುದೂ ಇಲ್ಲ. ಇದಕ್ಕೆ ಹೆಸರು ನಿರ್ವಿಶೇಷ ಪರಂ ಬ್ರಹ್ಮ, ನಿರ್ಗುಣಂ ಪರಂ ಬ್ರಹ್ಮ. ಅದೇ ರೀತಿ ನಿರವಯವಂ ಪರಂ ಬ್ರಹ್ಮ, ನಿಷ್ಪ್ರಪಂಚಂ ಪರಂ ಬ್ರಹ್ಮ. ನತು ತಥಾ ಬ್ರಹ್ಮ ಜಾತಿಮತಿ. ಬ್ರಹ್ಮಕ್ಕೆ
ಬ್ರಹ್ಮತ್ವ ಅಂತಿಲ್ಲ. ಅನೇಕ ಬ್ರಹ್ಮಗಳು ಅಂತ ಇದ್ದು ಆ ಎಲ್ಲ ಬ್ರಹ್ಮಗಳಲ್ಲಿರುವಂಥ ಸಮಾನ ಗುಣಕ್ಕೆ ಜಾತಿ ಅಂತ ಹೆಸರು. ಅನೇಕ ಬ್ರಹ್ಮಗಳೇ ಇಲ್ಲ. ಆದ್ದರಿಂದ ಅತಃ ನ ಸದಸದಾದಿ ಶಬ್ದವಾಚ್ಯಂ ಬ್ರಹ್ಮ, ಸತ್ತು ಅಸತ್ತು ಮುಂತಾಗಿರುವ ಯಾವ ಶಬ್ದಗಳಿಂದಲೂ ಬ್ರಹ್ಮವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾಪಿ ಗುಣವದ್ ಬ್ರಹ್ಮ, ಬ್ರಹ್ಮಕ್ಕೆ ಗುಣವುಂಟ. ಬ್ರಹ್ಮವು ಸುಂದರವಾಗಿದೆ, ಬ್ರಹ್ಮವು ಕಪ್ಪಗಿದೆ, ಬ್ರಹ್ಮವು ಬೆಳಗಿದೆ ಅಂತ ಹೇಳ್ತೀವ, ಸಾಧ್ಯವಿಲ್ಲ. ಇನ್ನು ದೇವತೆಗಳಿಗೆ ಹೇಳಬಹುದು. ಶ್ರೀರಾಮಚಂದ್ರ ಒಂದು ಬಣ್ಣ, ನೀಲಮೇಘ ಶ್ಯಾಮ, ಕೃಷ್ಣ ಅಂತ ಹೇಳ್ತೇವೆ. ಯಾರಿಗೆ ಶರೀರ ಉಂಟೋ ಶರೀರವನ್ನು ನೋಡಿ ಕಪ್ಪು, ಬಿಳುಪು, ಹಳದಿ ಅಂತ ಹೇಳ್ಬೋದು. ಬ್ರಹ್ಮಕ್ಕೆ ಶರೀರವೇ ಇಲ್ಲದ್ದರಿಂದ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತಿ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತಿ. ಪರಬ್ರಹ್ಮಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಬಣ್ಣ, ಎತ್ತ ಯಾವುದೂ ಇಲ್ಲ. ಯಾಕೆ? ಅಶರೀರಂ ಬ್ರಹ್ಮ. ಬ್ರಹ್ಮಕ್ಕೆ ಯಾವ ಗುಣವೂ ಇಲ್ಲದ್ದರಿಂದ ಬ್ರಹ್ಮವನ್ನ ಯಾವ ಶಬ್ದಗಳಿಂದಲೂ ಹೇಳಲು ಸಾಧ್ಯವಿಲ್ಲ. ನಾಪಿ ಕ್ರಿಯಾ ಶಬ್ದವಾಚ್ಯಂ ಬ್ರಹ್ಮ ನಿಷ್ಕ್ರಿಯತ್ವಾತ್, ಬ್ರಹ್ಮದಲ್ಲಿ ಯಾವ ವ್ಯಾಪಾರವೂ ಇಲ್ಲ. ಈ ಪ್ರಪಂಚವನ್ನ ಬ್ರಹ್ಮ ಸೃಷ್ಟಿ ಮಾಡಿದೆ ಎನ್ನುವುದು ಕೂಡ ಅಧ್ಯಾರೋಪ ದೃಷ್ಟಿಯ ಮಾತೇ ಹೊರತು ಬ್ರಹ್ಮಕ್ಕಿಂತ ಭಿನ್ನವಾಗಿ ಪ್ರಪಂಚವೇ ಇಲ್ಲ. ಬ್ರಹ್ಮದಲ್ಲಿ ಯಾವ ಕ್ರಿಯೆಗಳೂ ಇಲ್ಲ. ಯಾಕೆ? ನಿಷ್ಕ್ರಿಯತ್ವಾತ್ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಇತಿ ಶ್ರುತೇ. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಬ್ರಹ್ಮವನ್ನ ನಿಷ್ಕಲ, ನಿಷ್ಕ್ರಿಯ, ಶಾಂತ ಎಂದು ಕರೆದಿದ್ದಾರೆ. ನ ಚ ಸಂಬಂಧಿ ಬ್ರಹ್ಮ, ಬ್ರಹ್ಮಕ್ಕೂ ಪ್ರಪಂಚಕ್ಕೂ ಸಂಬಂಧವಿಲ್ಲ, ಬ್ರಹ್ಮಕ್ಕೂ ಜೀವನಿಗೂ ಸಂಬಂಧವಿಲ್ಲ. ಏಕೆಂದರೆ ಏಕತ್ವಾತ್ ಅದ್ವಯತ್ವಾತ್ ಅವಿಷಯತ್ವಾಚ್ಚ. ಪರಬ್ರಹ್ಮವನ್ನು ಉಪನಿಷತ್ತುಗಳಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ, ಬ್ರಹ್ಮವನ್ನ ಏಕಮೇವ ಅದ್ವಿತೀಯ ಎಂದು ಕರೆದಿರುವುದರಿಂದ ಬ್ರಹ್ಮದ ಪಕ್ಕದಲ್ಲಿ ಮತ್ತೊಂದು ವಸ್ತುವನ್ನ ಕೂರಿಸುವುದಕ್ಕೆ ಇಲ್ಲವೇ ಇಲ್ಲ. ಯಾವಾಗ ಬ್ರಹ್ಮದ ಪಕ್ಕದಲ್ಲಿ ದ್ವಿತೀಯ ವಸ್ತುವೇ ಇಲ್ಲವೋ ಬ್ರಹ್ಮಕ್ಕೂ ಪ್ರಪಂಚಕ್ಕೂ ಸಂಬಂಧವೇನು? ಬ್ರಹ್ಮ ಅರ್ಥವಾದಾಗ ಪ್ರಪಂಚವಿಲ್ಲ, ಬ್ರಹ್ಮ ಅರ್ಥವಾದಾಗ ದೇಹಾದಿಗಳು ಇಲ್ಲ, ದೇಹಾದಿಗಳನ್ನು ನೋಡುವಾಗ ಬ್ರಹ್ಮಜ್ಞಾನವಾಗಿಲ್ಲ, ಬ್ರಹ್ಮ ಅಂತ ತಿಳಿದಾಗ ಪ್ರಪಂಚವೇ ಇಲ್ಲವಾದ್ದರಿಂದ ಬ್ರಹ್ಮಕ್ಕೂ ಮತ್ತೊಂದಕ್ಕೂ ಸಂಬಂಧವೂ ಇಲ್ಲ. ಆದ್ದರಿಂದ ಆತ್ಮತ್ವಾಚ್ಯ ನಕೇನಚಿತ್ ಶಬ್ದೇನ ಉಚ್ಯತೆ ಬ್ರಹ್ಮ, ಪರಬ್ರಹ್ಮವು ಎಲ್ಲರ ಸ್ವರೂಪವಾಗಿದೆ. ಇಂಥ ಬ್ರಹ್ಮವನ್ನ ಇಲ್ಲ ಎನ್ನುವುದಕ್ಕೂ ಸಾಧ್ಯವಿಲ್ಲ. ಇದೆ ಎನ್ನೋಣ ಅಂದರೆ ಬ್ರಹ್ಮವು ಇದೆ, ಹೇಗಿದೆ, ಯಾವ ಬಣ್ಣ, ಎಷ್ಟು kg ತೂಕ ಇದೆ, ಎಷ್ಟು ಎತ್ತರ ಇದೆ ಎಲ್ಲ ಪ್ರಶ್ನೆ ಮಾಡ್ತೇವೆ. ಆದ್ದರಿಂದ ಭಗವಂತನು ಗೀತಾಚಾರ್ಯನು ನಸತ್ತನ್ನಾಸದುಚ್ಯತೆ ಎಂದು ಹೇಳಿದ್ದಾನೆಯೋ ಅದು ಸರಿಯಾಗಿದೆ ಎಂದು. ಅತಃ ಆತ್ಮತ್ವಾಚ್ಯ ನಕೇನಚ ಶಬ್ದೇನ ಉಚ್ಯತೆ ಬ್ರಹ್ಮ, ಯಾವನೊಬ್ಬನು ಆತ್ಮವನ್ನ ಇಲ್ಲ ಎನ್ನಲು ಸಾಧ್ಯವಿಲ್ಲ. ಆ ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಇಂಥ ಬ್ರಹ್ಮ ತತ್ವವನ್ನು ಕುರಿತು ಉಪನಿಷತ್ತು ಹೇಳ್ತಾ ಇದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ. ಇಂಥ ಪರಬ್ರಹ್ಮವನ್ನ ತಾನೆಂದು ತಿಳಿದವನಿಗೆ ಭಯವುಂಟೆ? ಬ್ರಹ್ಮವನ್ನ ಭಗವತ್ಪಾದ ಶಂಕರಾಚಾರ್ಯರವರು ನಿರ್ಗುಣಂ ಬ್ರಹ್ಮ, ನಿರುಪಾಧಿಕಂ ಬ್ರಹ್ಮ, ನಿರ್ವಿಶೇಷಂ ಬ್ರಹ್ಮ, ನಿಷ್ಪ್ರಪಂಚಂ ಬ್ರಹ್ಮ, ಅದ್ವಯಂ ಬ್ರಹ್ಮ, ಸರ್ವಾತ್ಮಭೂತಂ ಬ್ರಹ್ಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅವತಾರದ ವೈಶಿಷ್ಟ್ಯ. ಇಂಥ ಪರಬ್ರಹ್ಮ ತತ್ವವನ್ನ ತಾನೆಂದು ತಿಳಿದುಕೊಂಡು ನಾವೆಲ್ಲರೂ
ಪುನರ್ಜನ್ಮ ರಾಹಿತ್ಯವಾದ ಮೋಕ್ಷ ಸ್ವರೂಪವನ್ನು ಹೊಂದಿ ಧನ್ಯರಾಗೋಣ. ಇಂಥ ಆತ್ಮಸ್ವರೂಪವನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ನೂರಾರು ಕಡೆಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂಥ ಕಾರುಣ್ಯ ಸಿಂಧುಗಳು, ಬ್ರಹ್ಮಜ್ಞಾನಿ ಪುಂಗವರು, ಬ್ರಹ್ಮನಿಷ್ಠರು, ನಿಜವಾದ ಜಗದ್ಗುರುಗಳಾಗಿರುವಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಈ ಪ್ರವಚನ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಶಂಕರ ಜಯಂತಿಯ ಸಪ್ತಾಹ ಮಹೋತ್ಸವದ ದ್ವಿತೀಯ ದಿವಸದ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.